ಇವತ್ತೇನು ಹೇಳಕ್ಕೆ ಬಂದಿನಪ್ಪ ಅಂತಂದ್ರೆ, ಯೋಯೋ ಹನಿ ಸಿಂಗ್ ಅವರು ಒಂದು ಕನ್ಸರ್ಟ್ನಾಗ ಹಾಡಪರಿ ಏನಂದ್ರೆ, ಗಾಂಜಾ ಗಿಂಜಾ ಎಲ್ಲ ಹೊಡಿಬೇಡ್ರಿ, ಲೈಫ್ ಬರ್ಬಾದಾಯ್ತದ. ಅವನೇ ಗಾಂಜಾ ಹೊಡೆದಿನ, ಯೋಯೋ ಹನಿ ಸಿಂಗ್ಗೆ ಗಾಂಜಾ ಹೊಡೆದಿನು. 5 ವರ್ಷ ನನ್ನ ಲೈಫ್ ಬರ್ಬಾದಾಗ್ಯದ, 5 ವರ್ಷ ವೇಸ್ಟ್ ಆಗ್ಯದ. ಗಾಂಜಾ ಗಿಂಜಾ ಹೊಡಿಬೇಡ್ರಿ, ಬೇಕಾದ್ರೆ ಡ್ರಿಂಕ್ಸ್ ಮಾಡ್ತಾ ಅಂದ್ರೆ ಮಾಡಿರಿ, ಗಾಂಜಾ ಹೊಡಿಬೇಡ್ರಿ, ನಶೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಎಲ್ಲರೂ ಪಂಜಾಬಿ ಸಿಂಗರ್ಸ್ ಅಂತಂದ್ರೆ ಗಾಂಜಾ ಹೊಡಿತಾರ ಅಂತ ತಿಳ್ಕೊತಾರೆ. ಅವರು ಇಂಥ ಯಾರಾದರೂ ಸಿಂಗರ್ಸ್ ಬಂದು ಮುಂದೆ ಸ್ಟೇಜ್ನಾಗ ಬಂದು ಈ ರೀತಿ ಹೇಳೋದ್ರಿಂದ ಭಾಳಷ್ಟು ಯಂಗ್ಸ್ಟರ್ಸ್ಗಳಿಗೆ ಭೀ ಗಾಂಜಾದು ಹೊಡೆಯೋದು ಬಂದಾಗ್ತದೆ. ಹೇಳಿದ್ದು ಚೆನ್ನಾಗೇ ಆಗಿದೆ. ಯಾರೂ ಗಾಂಜಾದು ಹೊಡಿಲಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಆ ನಶೆದಾಗ ಏನು ಮಾಡ್ತಿರೋ ಅಂಬೋದು ಗೊತ್ತಾಗಲ್ಲ. ನಿಮ್ಮ ಮೇಲೆ ಯಾವ ರೀತಿ ಕೇಸ್ ಆಗುತ್ತೋ, ನಿಮ್ಮ ಜೀವನನೇ ಹಾಳಾಗುತ್ತೆ. 5 ವರ್ಷ ಯಾಕೆ ಕೆಲವೊಬ್ಬರದ್ದು ಜೀವನನೇ ಹಾಳಾಗಿ ಡೆತ್ ಆಗೋಕ್ಕೂ ಚಾನ್ಸಸ್ ಕೂಡ ಇರ್ತದೆ. ಮತ್ತು ರಿಹ್ಯಾಬಿಟೇಷನ್ ಸೆಂಟರ್ಗೆ ಹಾಕಬೇಕಾಗುತ್ತೆ. ಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್ ಸಂಜಯ್ ದತ್ತೇ ನೋಡ್ಕೊರಿ. ಗಾಂಜಾ ಇಲ್ಲ, ಓಕೆನ್ ಅಷ್ಟು ನೀವು ಯಾವ್ದು ಹೊಡೆದಿರೋ ಅಂಬಲ್ಲಿ ಲಿಸ್ಟ್ ಕೊಟ್ಟರೆ ಎಲ್ಲ ಲಿಸ್ಟೇ ಟಿಕ್ ಮಾಡಿ. ಪಿಕ್ಚರ್ದಾಗ ತೋರಿಸಿರಲ್ಲ, ಪಿಕ್ಚರ್ದಾಗ ಭೀ ಇಲ್ಲ, ನಿಜ ಜೀವನನೇ ಪಿಕ್ಚರ್ ಮಾಡ್ಯಾರ. ಅದ್ರಾಗ ಇದು ಹೊಡೆದಿಲ್ಲ ಅಂಬಪ್ಲಿಲ್ಲ, ಎಲ್ಲ ಹೊಡೆದಿನಂತ. ಅಷ್ಟು ಟೈಪ್ ಕೋಕೇನ್ಸ್ಗಳೆಲ್ಲ ಟಿಕ್ ಮಾಡಿ ಇದು ಮಾಡಿ ಆ ರೇಂಜಿಗೆ ಅಡಿಕ್ಷನ್ ಆಗಿತ್ತು. ಗಾಂಜಾ ಹೊಡೆಯೋದು ತಪ್ಪು. ಗಾಂಜಾ ಎಲ್ಲ ಹೊಡಿಲಕ್ಕೆ ಹೋಗ್ಬೇಡ್ರಿ, ಅದೆಲ್ಲ ಬ್ಯಾಡ್ ಹ್ಯಾಬಿಟ್ ಅದ, ನಿಮ್ಮ ಜೀವನನೇ ಹಾಳು ಮಾಡುತ್ತೆ. ಆ ರೀತಿ ಮಾಡೋದು ತಪ್ಪು. ಕೆಲವೊಂದು ವರ್ಷಗಳು ಭಾಳ ಇಂಪಾರ್ಟೆಂಟು. ಆ ವರ್ಷ ಹೋದ್ಮೇಲೆ ಇನ್ನೂ ಬರಲ್ಲ ಬ್ಯಾಕ್ ದಿನಗಳು, ಹಿಂದಿನ ದಿನಗಳು ಬರಲ್ಲ ವಾಪಸ್. ಮುಂದೆ ದಿನ ನಿಮ್ಮದು ಕೆರಿಯರ್ ಗ್ರೋತ್ ಕಡೆ ಫೋಕಸ್ ಮಾಡಿ.